ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳ ಪ್ರೀತಿಯ ಹಬ್ಬ. ಸೊ ಎಲ್ಲ ಗೃಹಿಣಿಯರು ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಸೊ ಏನೆಲ್ಲ ಅವರ ಇಷ್ಟಾರ್ಥಗಳಿರುತ್ತೆ ಅದೆಲ್ಲ ನೆರವೇರಿಸಮ್ಮ ಅಂತ ಬೇಡ್ಕೊಳ್ತಾರೆ. ಸೊ ಈ ಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾದ್ರೆ ಒಂದು ಕ್ರಮ ಇರುತ್ತೆ. ಸೊ ಯಾವ ರೀತಿ ಕ್ರಮದಲ್ಲಿ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಒಂದು ಹಣ್ಣನ್ನು ದೇವಿಗೆ ಅರ್ಪಿಸಬೇಕು ನೈವೇದ್ಯಕ್ಕೆ, ಸೊ ಎಷ್ಟು ಸಮಯಕ್ಕೆ ಈ ವ್ರತವನ್ನು ಶುರು ಮಾಡಬೇಕು, ಎಲ್ಲದರ ಮಾಹಿತಿ ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ. ಸೊ ನಮ್ಮ ಕ್ರಿಸ್ಟಲ್ ತಜ್ಞೆ ಆದಂತಹ ಮಿತಾ ಮೇಡಮ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಸೊ ಮೇಡಮ್, ಹಬ್ಬ ಜೋರು. ಹೌದು, ಹೆಣ್ಮಕ್ಳ ಹಬ್ಬ ಬೇರೆ ತುಂಬ ಜೋರು ಹಬ್ಬ. ಹಾಗೆ ಎಸ್, ಹಾಗೆ ನಮ್ಮೊಟ್ಟಿಗೆ ಬ್ರಹ್ಮಶ್ರೀ ಉಮೇಶ್ ಶರ್ಮಾ ಜಿ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದಾಕ್ಷಣ ಸೊ ಹೆಣ್ಮಕ್ಳ ಪ್ರೀತಿಯ ಹಬ್ಬ. ಸೊ ಹೆಣ್ಮಗು ಏನನ್ನ ಬೇಡ್ಕೊಳ್ತಾಳೋ ಅಂದಿನ ದಿನ ಅದನ್ನು ಕರುಣಿಸ್ತಾರೆ ಲಕ್ಷ್ಮೀ ದೇವರು ಅನ್ನೋಂಥ ಮಾತಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬನ ಫಸ್ಟಿಗೆ ಯಾತಕ್ಕಾಗಿ ನಾವು ಈ ವ್ರತವನ್ನು ಹೆಣ್ಮಕ್ಳು ಆಚರಿಸ್ತಾರೆ ಅನ್ನೋದನ್ನು ಹೇಳೋದಾದರೆ ಏನು ಹೇಳ್ತೀರಿ? ಗಣೇಶ ಶಾರದಾ ಸದ್ಗುರುಭ್ಯೋ ನಮಃ. ಜಯ ಗುರುದತ್ತ, ಜಯ ಪರಾಶಕ್ತಿ. ವರಮಹಾಲಕ್ಷ್ಮಿ ವಿಶೇಷವಾಗಿ ಆ ಹೆಸರಲ್ಲೇ ವರ ಇದೆ ಮತ್ತು ಮಹಾಲಕ್ಷ್ಮಿ ಇದೆ. ಬೇಡಿದಂತಹ ವರವನ್ನು ಕರುಣಿಸುವಂತಹ ಮಹಾಲಕ್ಷ್ಮಿ ಹೆಸರೇ ಸೂಚಿಸೋ ಹಾಗೆ ಯಾವ ವರವನ್ನು ಕೇಳಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಲೌಕಿಕ ವರವ, ಭೌತಿಕ ವರವ, ಆಧ್ಯಾತ್ಮದ ವರವ, ದೈವದ ವರವ, ಈ ವರಗಳಲ್ಲಿ ನಾವು ದೇವಿಯಲ್ಲಿ ಏನು ಬೇಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಇದೆ. ಯಾವುದು ಶಾಶ್ವತವಾಗಿದೆ, ಯಾವುದು ನಶ್ವರವಾಗಿದೆ, ಯಾವುದು ಸಕಲ ಸಂಪತ್ತುಗಳಿಂದ ಕೂಡಿರುತ್ತೆ, ಇವೆಲ್ಲವೂ ಬಹಳ ಮುಖ್ಯ. ಸಾತ್ವಿಕ ಭಾವನೆಯಿಂದ ಸತ್ವಗುಣವುಳ್ಳವರಾಗಿ ನಾವು ಕೇಳ್ತೀವ, ರಜೋಗುಣವುಳ್ಳವರಾಗಿ ನಾವು ಕೇಳ್ತೀವ, ತಮೋ ಗುಣವುಳ್ಳವರಾಗಿ ನಾವು ಕೇಳ್ತೀವ ಅಂಥೇಳಿ ದೇವಿಯಲ್ಲಿ ಕೇಳುವಾಗ ಬಹಳ ಮುಖ್ಯವಾಗಿ ಕೇಳುವಂತಹ ಆ ಶ್ರದ್ಧೆ, ಆ ನಂಬಿಕೆ, ಆ ಸತ್ವಗುಣದ ಸ್ವಭಾವ ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಈಗ ತಂದೆ ತಾಯಿಯಲ್ಲಿ ನಾವು ನಮಸ್ಕರಿಸಿ, ಗುರು ಹಿರಿಯರಲ್ಲಿ ನಮಸ್ಕರಿಸಿ ಭಕ್ತಿಯಿಂದ ನಮಗೆ ಬೇಕಾಗಿರೋದನ್ನು ಕೇಳೋದಕ್ಕೆ ಒಂದು ವಿಧಾನ ಇರುತ್ತೆ. ವಿನಯತೆ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಭಕ್ತಿ ಇರಬೇಕು, ಗೌರವ ಇರಬೇಕು. ಇಷ್ಟು ನಾವು ತಂದೆ ತಾಯಿಗಳನ್ನ ಕೇಳುವಾಗ ಇರುವಂಥದ್ದಾದರೆ, ಗುರುಗಳನ್ನು ಕೇಳುವಾಗಲೂ ಕೂಡ ಇನ್ನೂ ಹೆಚ್ಚು ಶ್ರದ್ಧೆ, ನಂಬಿಕೆ, ಭಕ್ತಿ, ವಿನಯತೆ ಎಲ್ಲ ಇರಬೇಕು. ಹಾಗೆ ದೇವರನ್ನು ಕೇಳುವಾಗ, ಪೂಜೆ ಮಾಡಿ ವರವನ್ನು ಬೇಡ್ಕೊಳ್ಳುವಾಗ ಇನ್ನೆಷ್ಟು ಶ್ರದ್ಧೆ, ನಂಬಿಕೆ, ವಿಶ್ವಾಸ ಮತ್ತು ಯಾವುದು ಕೇಳಿದ್ರೆ ಪರಿಪೂರ್ಣತೆ ಇರುತ್ತೆ ಅಂಥೇಳಿ ಕೇಳುವಂತಹ ವಿವೇಕ ಇರಬೇಕು, ಜ್ಞಾನ ಇರಬೇಕು, ಬುದ್ಧಿ ಇರಬೇಕು. ಆಗಲೇ ವರವನ್ನು ಕೇಳಿದ್ರೆ ಆ ವರ ನಮಗೆ ಫಲಿಸೋದು, ಶಾಶ್ವತವಾಗಿರೋದು. ಅದಕ್ಕೆ ವರಮಹಾಲಕ್ಷ್ಮಿಯಲ್ಲಿ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಏನು ಕೇಳಬೇಕು ಅನ್ನೋದನ್ನು ನಾವು ಮುಂಚೆ ನಿರ್ಧಾರ ಮಾಡಿಕೊಂಡು ನಿಷ್ಕಲ್ಮಶವಾಗಿ ತ್ರಿಕರಣ ಶುದ್ಧಿಯಿಂದ ಕೇಳ್ಕೋಬೇಕು. ವರವನ್ನು ಕೇಳ್ಕೊಳ್ಳೋವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಕೇಳ್ಕೋಬೇಕು. ಶಾಸ್ತ್ರ ಹೇಳುತ್ತೆ, ಶಾಸ್ತ್ರದ ಯಾರು ಶಾಸ್ತ್ರವನ್ನು ಅಳವಡಿಸ್ಕೊಳ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯನ್ನು ಮತ್ತು ಯಶಸ್ಸನ್ನು, ಶುಭವನ್ನು, ಸನ್ಮಂಗಳಗಳನ್ನು ಪಡೀತಾರೆ. ಶಾಸ್ತ್ರವನ್ನು ಬಿಟ್ಟು ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ಅವರಿಗೆ ಸ್ವಲ್ಪ ತೊಂದರೆನೇ ಆಗುತ್ತೆ, ಅನಾನುಕೂಲನೂ ಆಗುತ್ತೆ. ಅದರಿಂದ ಜಿಗಪ್ಸೆ, ದುಃಖ, ಬೇಸರ ಎಲ್ಲವೂ ಬರುತ್ತೆ. ಅದಕ್ಕಾಗಿ ಶಾಸ್ತ್ರವನ್ನು ಪಾಲಿಸಬೇಕು. ಶಾಸ್ತ್ರ ಅಂತಂದರೆ ವೇದಗಳಿಂದ ಬಂದಿರುವಂತಹದ್ದು. ವೇದಗಳು ದೇವರು ಅನುಗ್ರಹಿಸಿರುವಂತಹದ್ದು. ವೇದಗಳನ್ನು ಋಷಿಗಳು ಅನುಗ್ರಹಿಸಿರುವಂತಹದ್ದು. ಗುರುಪೀಠದಲ್ಲಿ, ಗುರುಕುಲದಲ್ಲಿ 15-20 ವರ್ಷಗಳು ತಪಸ್ಸನ್ನು, ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿದ್ದು ಗುರು ಸೇವೆಯನ್ನು ಮಾಡಿ, ದೈವ ಸೇವೆಯನ್ನು ಮಾಡಿ, ಅಲ್ಲಿ ಗೋ ಸೇವೆಯನ್ನು ಮಾಡಿ, ಗುರುಕುಲಗಳಲ್ಲಿ ಗೋವುಗಳಿರುತ್ತೆ, ಗೋ ಸೇವೆ, ಪ್ರಕೃತಿ ಸೇವೆ, ಬಂದಂತಹ ಅತಿಥಿ ದೇವತೆಗಳ ಸೇವೆ, ಇವೆಲ್ಲವನ್ನೂ ಮಾಡೋದ್ರ ಜೊತೆಗೆ ಸ್ವತಃ ಅವರು ಕೂಡ
ಯಾರು ವಿದ್ಯಾಭ್ಯಾಸಕ್ಕಾಗಿ ಹೋಗಿರ್ತಾರೋ ಅವರು ಕೂಡ ಆತ್ಮ ಸಂಯಮವನ್ನು, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಅದರ ಜೊತೆಗೆ ಜಪತಪಾದಿಗಳನ್ನು ಅನುಷ್ಠಾನ ಮಾಡಬೇಕು. ಅದರ ಜೊತೆಗೆ ವೇದವಿದ್ಯೆಯನ್ನು ಕಲಿಬೇಕು. ನಂತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಪಾದಗಳಲ್ಲಿ ಅಪಾರವಾದಂತಹ ಒಂದು ನಂಬಿಕೆಯನ್ನು, ಶ್ರದ್ಧೆಯನ್ನು ಇಟ್ಟು ಗುರುವಿನ ವಾಕ್ಯವೇ ದೈವವಾಕ್ಯ ಅಂತ ಹೇಳಿ ನಂಬಬೇಕು. ಕೊನೆಯಲ್ಲಿ ಗುರುವಿನ ಆಶೀರ್ವಾದವನ್ನು ಪಡೆದು, ವರವನ್ನು ಪಡೆದು ಬಂದು ಸಮಾಜಕ್ಕೆ ಕಲ್ಯಾಣ ಉಂಟು ಮಾಡಬೇಕು. ಹೀಗೆ ವರವನ್ನು ಗುರುವಿನಿಂದನೂ ಪಡೆಯೋದಿರುತ್ತೆ, ದೇವತೆಗಳಿಂದನೂ ಪಡೆಯೋದಿರುತ್ತೆ. ಅದಕ್ಕೆ ವರದ ಮಹತ್ವ ಇದೆ. ಬಹಳ ವಿಶೇಷವಾಗಿ ಸಾತ್ವಿಕವಾಗಿ ಕೇಳ್ಕೋಬೇಕು. ಓಕೆ. ಸೊ ವರಮಹಾಲಕ್ಷ್ಮಿ ಅಂದಾಕ್ಷಣ ಬೆಳಗ್ಗೆ ಬೇಗ ಎದ್ದು ಬೇಗ ಒಂದು ಒಳ್ಳೆ ಟೈಮ್ನಲ್ಲಿ ಲಕ್ಷ್ಮೀ ದೇವರಿಗೆ ಕಳಸವನ್ನು ಕೂರಿಸಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಸೊ ತಮ್ಮ ಪ್ರಕಾರ ಸೊ ಎಷ್ಟು ಗಂಟೆಗೆ ಪೂಜೆಯನ್ನು ಆರಂಭಿಸಬೇಕು? ನೋಡಿ, ನನ್ನ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಎಲ್ಲ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರ್ತೀವಿ. ಹಿಂದಿನ ದಿನವೇ ಪ್ರತಿಯೊಂದು ಮಾಡ್ಕೊಳ್ತಾ ಇರ್ತೀವಿ. ಹಬ್ಬದ ದಿನ ಬಂದು ಆ ಒಂದು ಏನು ನಾವು ಅಮೃತ ಗಳಿಗೆ ಅಂತ ಏನಿರುತ್ತೆ, ಒಂದು ದಿನದಲ್ಲಿ ಕೆಟ್ಟ ಗಳಿಗೆನೂ ಇರುತ್ತೆ, ಒಳ್ಳೆ ಗಳಿಗೆನೂ ಇರುತ್ತೆ. ಹಬ್ಬ ಅಂದಿದ ತಕ್ಷಣ ನಾವು ಯಾವುದೋ ಒಂದು ಟೈಮಲ್ಲಿ ಮಾಡೋದಲ್ಲ. ಸೊ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟೈಮ್ ಅಂತ ಒಂದಿರುತ್ತೆ. ಆ ಟೈಮಲ್ಲಿ ಕಳಶ ಸ್ಥಾಪನೆ ಎಲ್ಲನೂ ಮಾಡ್ಕೊಂಡು, ಯಾಕಂದರೆ ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಉಪವಾಸ ಇದ್ದು ಎಲ್ಲ ಹೆಣ್ಮಕ್ಳು ಕೂಡ ಇದಕ್ಕೆ ತುಂಬ ತಯಾರಿಯನ್ನು ಮಾಡ್ಕೊಳ್ತಿರ್ತಾರೆ. ಆ ಒಂದು ಟೈಮಲ್ಲಿ ಇವರು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡ್ರೆ ತುಂಬ ಯೋಗ ಅಭಿವೃದ್ಧಿ. ಮತ್ತು ನಾವಿಷ್ಟು ಯಾಕಂದ್ರೆ ಹಿಂದಿನ ದಿನ ಕೂಡ ನಾವು ದೇವರಿಗೆ ಶ್ರದ್ಧಾಭಕ್ತಿಯಿಂದನೇ ಆ ಒಂದು ಕಾರ್ಯನ ಮಾಡ್ತಾ ಇರ್ತೀವಿ. ಯಾಕಂದರೆ ಎಲ್ಲರೂ ಅಷ್ಟೇ, ಎಲ್ಲರೂ ಈ ಟೈಮಲ್ಲಿ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಉಪವಾಸ ಇದ್ದು ನಿದ್ದೆಗೆಟ್ಟು ಪ್ರತಿಯೊಂದು, ಯಾಕಂದರೆ ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ವರ್ಷಕ್ಕೆ ಒಂದು ಸತಿ ಬರುವಂತಹ ವರಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಳೋದಕ್ಕೆ ಆ ಒಂದು ಟೈಮ್ನ ಕಾಯ್ತಾ ಇರ್ತಾರೆ. ಸೊ ಆ ಟೈಮ್, ಪರ್ಟಿಕ್ಯುಲರ್ ಟೈಮ್ ಯಾವುದಪ್ಪ ಅಂತಂದರೆ ನೋಡಿ, ಕರೆಕ್ಟಾಗಿ ಕನ್ಯಾ ಲಗ್ನ ಬರುತ್ತೆ. ಕನ್ಯಾ ಲಗ್ನದಲ್ಲಿ 8:50ರಿಂದ, ಯಾಕಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ, ಕನ್ಯಾ ರಾಶಿಯಲ್ಲಿ ಕನ್ಯಾ ಲಗ್ನದಲ್ಲಿ ಈ 8:50ರಿಂದ 10 ಗಂಟೆ 10 ನಿಮಿಷ, 8:50ಕ್ಕೆ ಸ್ಟಾರ್ಟ್ ಆಗಿ 9:50 ಇರುತ್ತೆ. 10 ಗಂಟೆ 10 ನಿಮಿಷಕ್ಕೆ ಎಂಡ್ ಆಗುತ್ತೆ. ಸೊ 10 ಗಂಟೆ 10 ನಿಮಿಷದವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ಆಮೇಲೆ ನೀವು ಎಲ್ಲ ಪೂಜೆನೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೊಂದು ಒಳ್ಳೆ ಟೈಮು. ನಾವು ನಮ್ಮ ಪ್ರಕಾರ ಆ ಲಗ್ನ, ಕನ್ಯಾ ಲಗ್ನ ತುಂಬ ಯೋಗ ಕೊಡುವಂಥ ಲಗ್ನ ಅದಾಗಿರುತ್ತೆ. ಮತ್ತು ಗುರು ಶುಕ್ರರು ಕೂಡ ಒಂದೇ ಮನೆಯಲ್ಲಿರ್ತಾರೆ. ಈ ಒಂದು ಟೈಮಲ್ಲಿ ಒಂದೇ ಮನೆಯಲ್ಲಿರ್ತಾರೆ. ಮತ್ತು ಹೆಚ್ಚಿನದಾಗಿ 2ನೇ ಮನೆಯ ಒಂದು ಧನಸ್ಥಾನದಲ್ಲಿರುವಂಥ ಶುಕ್ರ ಕೂಡ 10ನೇ ಮನೇಲಿರ್ತಾರೆ.